ಸ್ಟಾರ್ಟಿಂಗಲ್ಲಿ ನಂಗೆ ಮಾತಾಡ್ಬೇಕಾದ್ರೆ ನನಗೆ ಯಾಕೋ ಒಂಥರ ಕ್ರಿಂಜ್ ಅನಿಸ್ತಾ ಇದಲ್ಲ ಅಂತ ಅನಿಸ್ತಿತ್ತು. ಬಟ್ ನಾವು ನಮಗೋಸ್ಕರ ಬದುಕೋಕ್ಕಿಂತಲೂ ಬೇರೆಯವರಿಗೆ ಅಂದರೆ ಜನರಿಗೋಸ್ಕರ ಬದುಕೋಕೆ ಹೋಗ್ಬಿಡ್ತೀವಿ. ಇವಾಗ ಬಂದ್ಬಿಟ್ಟು 4,000 ಜನ ಫಾಲೋವರ್ಸ್ ಇದ್ದಾರೆ. ಗೊತ್ತಿಲ್ಲ ರೀ, ಏನೋ ಒಂದು ಲೈಫಲ್ಲಿ ಸಾವಿರಾರು ಇರ್ತವೆ, ಓಕೆನಾ. ಅವೆಲ್ಲವೂ ಕೂಡ ಈ ಬೈಕ್ ಎತ್ಕೊಂಡು ಹೋಗ್ಬೇಕಾದ್ರೆ ತಲೆಯಲ್ಲಿ ಬರುತ್ತೆ ನನಗೆ. ಅಷ್ಟು ಟೆನ್ಷನ್ಸ್ಗಳಿರುತ್ತೆ, ಅಷ್ಟೊಂದು ಏನೇನೋ ಇರುತ್ತೆ ಬ್ರೈನಲ್ಲಿ. ಇವನ್ ನೀವೇನೋ ಅಂದ್ಕೊಂಡಿರ್ಬೋದು, ಇವ್ನು ಕ್ಯಾಮ್ರಾ ಹಾಕ್ಕೊಂಡಿರೋಕ್ಕೆ ಇವನು ಎಷ್ಟೊಂದೆಲ್ಲ ಮಾತಾಡ್ತವನೇ ಅಂತಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಕ್ಯಾಮ್ರಾ ಇಲ್ಲದೆ ಇದ್ದಾಗಲೂ ನಾನು ಇದೇ ಥರ ವಟ ಅಂದ್ಕೊಂಡು ಹೋಗ್ತಿರ್ತೀನಿ. ಏನಪ್ಪ ಅಂತಂದರೆ ಈ ಕ್ಯಾಮ್ರಾ ಹಾಕ್ಕೊಂಡಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ. ಅದೊಂಥರ ರೆಸ್ಪಾನ್ಸಿಬಿಲಿಟಿ ಮೈ ಮೇಲೆ ಬಿದ್ದಂಗೆ ಕ್ಯಾಮ್ರಾ ಹಾಕ್ಕೊಂಡಾಗ. ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗ ನಂಗೆ ಇದ್ದಿದ್ದು 1,000 ಜನ ಫಾಲೋವರ್ಸು, ಅವರೆಲ್ಲರೂ ನಂಗೆ ಗೊತ್ತಿರೋರೆ. ಇವಾಗ ಬಂದ್ಬಿಟ್ಟು 4,000 ಜನ ಫಾಲೋವರ್ಸ್ ಇದ್ದಾರೆ. ಸೊ ಫಾಲೋವರ್ಸ್ ಅಂತ ತಕ್ಷಣಕ್ಕೆ ನಾನು ನಂಬರ್ಸಿಂದ ಅಳಿಯೋಕ್ಕೆ ನಾನು ಇಷ್ಟಪಡಲ್ಲ. ಯಾಕೆಂದರೆ ಅದು ಬರಲಿ ಅದು ಬರದೇ ಇರಲಿ, ನನಗೆ ಇದರಲ್ಲೇನೋ ಖುಷಿ ಸಿಗ್ತಾಯಿದೆ, ಮಾಡ್ತಾಯಿದ್ದೀನಿ. ಯಾಕೆಂದರೆ ಇವೆಲ್ಲ ನನ್ನ ಡ್ರೀಮ್, ಓಕೆನಾ. ಇಲ್ಲಿವರೆಗೂ ಬಂದು ನಿಂತ್ಕೊಳ್ತೀವ ಅನ್ನೋದೇ ಡೌಟ್ ಇತ್ತು. ಅಂಥದ್ರಲ್ಲಿ ಎಲ್ಲಿವರೆಗೂ ಬಂದು ನಿಂತಿದ್ದೀನಿ, ಅಷ್ಟು ಸಾಕು ನನಗೆ ಖುಷಿ, ಇನ್ನೇನು ಬೇಡ. ಮತ್ತು ಇನ್ನೇನು ರೀ, ಒಂದು ಬೈಕ್ ತೊಗೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ನಾನೇನೋ ಸರ್ಕಸ್ ಮಾಡಿ ಬೈಕಿಗೆ ತೊಗೊಂಡು ಕ್ಯಾಮ್ರಾಗೆ ಏನು ಹಾಕ್ಕೊಂಡು ಓಡಾಡ್ತಿದ್ದೀನಿ ಅಂತಂದರೆ ಅವೆಲ್ಲ ದೇವರ ಆಶೀರ್ವಾದನೇ. ಸೊ ಇವೆಲ್ಲ ಸ್ಟಾರ್ಟಿಂಗಲ್ಲಿ ನಂಗೆ ಮಾತಾಡ್ಬೇಕಾದ್ರೆ ನನಗೆ ಯಾಕೋ ಒಂಥರ ಕ್ರಿಂಜ್ ಅನಿಸ್ತಾ ಇದಲ್ಲ ಅಂತ ಅನಿಸ್ತಿತ್ತು. ಬಟ್ ಹೋಗ್ತಾ ಅದೊಂಥರ ಅಭ್ಯಾಸ ಆಗೋಗ್ಬಿಡ್ತು. ಯಾಕೆಂದರೆ ಲೈಫಲ್ಲಿ ಹೆಂಗೆ ಅಂತಂದರೆ ನಾವು ನಮಗೋಸ್ಕರ ಬದುಕೋಕ್ಕಿಂತಲೂ ಬೇರೆಯವರಿಗೆ ಅಂದರೆ ಜನರಿಗೋಸ್ಕರ ಬದುಕೋಕೆ ಹೋಗ್ಬಿಡ್ತೀವಿ. ಸೊ ನಾನು ಈ ಥರ ಬಟ್ಟೆ ಹಾಕ್ಕೊಂಡ್ರೆ ಅವ್ರೇನು ಅಂದ್ಕೊತಾರೆ, ನಾನು ಈ ಥರ ಎಲ್ಲ ಬೈಕ್ ಎತ್ಕೊಂಡು ಹೊರಡ್ಬಿಟ್ರೆ ಅವ್ರೇನು ಅಂದ್ಕೊಳ್ಳಲ್ಲ, ನನ್ನ ರಿಲೇಟಿವ್ಸ್ ಏನು ಅಂದ್ಕೊಳ್ಳಲ್ಲ, ಅವ್ರೇನು ಅಂದ್ಕೊಳ್ಳಲ್ಲ, ಇವ್ರೇನು ಅಂದ್ಕೊಳ್ಳಲ್ಲ. ನಿಮ್ಮ ತನ ಹೋಗುತ್ತೆ ಡೆಫಿನೆಟ್ಲಿ. ನಿಮ್ಮ ತನ ಅನ್ನೋದು ನೀವು ಕಳ್ಕೊಂಬಿಡ್ತೀರ. ಸೊ ಅದಕ್ಕೆ ನಿಮ್ಗೆ ಹೇಳೋದು ಇಷ್ಟೇ, ನಿಮ್ಗೆ ಹೆಂಗೆ ಇಷ್ಟ ಇದೆಯೋ ಹಂಗೆ ಬದುಕಿ. ಯಾರ್ಯಾರಿಗೂ ಏನೇನೋ ಅಂದ್ಕೊಂಡಲ್ಲ ಬದುಕೋದೆಲ್ಲ ಬೇಡ. ಅಷ್ಟೇ ಜೀವನ, ಅಷ್ಟೇ ಮ್ಯಾಟ್ರು. ಟಾಟಾ ಬಾಯ್.